ಹಿಂದೂಗಳು ನೋಡಲೇಬೇಕಾದಂತ ಸುದ್ದಿ, ಬಲಪಂಥೀಯರು ನೋಡಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿ. ಅಯ್ಯಯ್ಯೋ, ಹಿಂದೂಗಳಿಗೆ ಇದೆಂಥ ಅವಮಾನ. ಭಾರತದಲ್ಲಿ ಹಿಂದೂಗಳಿಗೆ ಬೆಲೆನೇ ಇಲ್ವಾ? ಹಿಂದೂಗಳಿಗೆ ಯಾರು ಏನು ಬೇಕಾದರೂ ಹೇಳಬಹುದಾ? ಈ ತರದ ಪ್ರಶ್ನೆಗಳು ನಿಮ್ಮನ್ನ ಕಾಡೋದಕ್ಕೆ ಶುರು ಆಗುತ್ತೆ. ಭಾರತದಲ್ಲಿರುವಂತಹ ಹಿಂದೂಗಳು, ಬಲಪಂಥೀಯರು ಮಿಸ್ ಮಾಡದೆ ನೋಡಲೇಬೇಕಾದಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂಗಳು, ಬಲಪಂಥೀಯರು ನೋಡಲೇಬೇಕಾದಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಿಂದೂಗಳಿಗೆ ಇದೆಂಥ ಅವಮಾನ. ಭಾರತದಲ್ಲಿ ಹಿಂದೂಗಳಿಗೆ ಬೆಲೆನೇ ಇಲ್ವಾ? ಹಿಂದೂಗಳಿಗೆ ಯಾರು ಏನು ಬೇಕಾದರೂ ಹೇಳಬಹುದಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಅಷ್ಟಕ್ಕೂ ಹಿಂದೂಗಳಿಗೆ ಸಂಬಂಧಿಸಿದ ಈ ಸುದ್ದಿ ಏನು? ಈ ತರದೊಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರತ್ತೆ. ಅದನ್ನ ಮುಂದೆ ಹೇಳ್ತಾ ಹೋಗ್ತೀವಿ. ಹಿಂದೂಗಳಿಗೆ ಯಾರು ಏನು ಬೇಕಾದರೂ ಹೇಳ್ಬೋದಾ? ಹಾಗಾದ್ರೆ ಈ ತರದೊಂದು ಪ್ರಶ್ನೆ ಕಾಡ್ತಾ ಇದೆ. ಶ್ರೀರಾಮ ಹಿಂದೂನೇ ಅಲ್ವಂತೆ, ಬದಲಿಗೆ ಶ್ರೀರಾಮ ಮುಸ್ಲಿಂ ಅಂತೆ. ರಾಮನಿಗೆ ಯಾವ ಜಾತಿ ಇಲ್ವಂತೆ, ಸರ್ನೇಮ್ ಕೂಡ ಇಲ್ವಂತೆ. ಟಿಎಂಸಿ ಶಾಸಕ ಮದನ್ ಮಿಶ್ರಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀರಾಮ ಹಿಂದೂನೇ ಅಲ್ವಂತೆ, ಮುಸ್ಲಿಂ ಅಂತೆ. ರಾಮನಿಗೆ ಯಾವ ಜಾತಿ, ಸರ್ನೇಮ್ ಕೂಡ ಇಲ್ವಂತೆ. ಟಿಎಂಸಿ ಶಾಸಕ ಮದನ್ ಮಿಶ್ರಾ ವಿವಾದಾತ್ಮಕ ಕಿಡಿ ಹೊತ್ತಿಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮದನ್ ಮಿಶ್ರಾ. ಶ್ರೀರಾಮ ಹಿಂದೂ ಅಲ್ಲ, ಶ್ರೀರಾಮ ಮುಸ್ಲಿಂ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ಮದನ್ ಮಿಶ್ರಾ ವಿವಾದದ ಹೇಳಿಕೆ ಭಾರಿ ವೈರಲ್ ಆಗ್ತಾ ಇದೆ. ಮದನ್ ಮಿಶ್ರಾ ಹೇಳಿಕೆಯ ವಿರುದ್ಧ ಬಿಜೆಪಿ ಕಿಡಿಕಾರ್ತಾ ಇದೆ. ಟಿಎಂಸಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. রাম মুসলমান ছিলেন, হিন্দু ছিলেন না। যখন পাগলা হয়ে গেল, সে যায় ও যায়, ও ওখানে দৌড়ায়, এদিকে পাগলাটা দৌড়ায়, ওদিকে এই পুরী শিশির বাবুর বেটাটা দৌড়ায়, এ ওদিকে দৌড়ায়। এই ভাই, রাম হিন্দু ছিল, রাম হিন্দু ছিল, রামের পদবী কি? তো আমি বলছি, রাম মুসলমান ছিলেন, হিন্দু ছিলেন না। যখন পাগলা হয়ে গেল, সে যায় ও যায়, ও ওখানে দৌড়ায়, এদিকে পাগলাটা দৌড়ায়, ওদিকে এই পুরী শিশির বাবুর বেটাটা দৌড়ায়, এ ওদিকে দৌড়ায়। এই ভাই, রাম হিন্দু ছিল, রাম হিন্দু ছিল, রামের পদবী কি? তো আমি বলছি, রাম মুসলমান ছিলেন, হিন্দু ছিলেন না। যখন পাগলা হয়ে গেল, সে যায় ও যায়, ও ওখানে দৌড়ায়, এদিকে পাগলাটা দৌড়ায়, ওদিকে এই পুরী শিশির বাবুর বেটাটা দৌড়ায়, এ ওদিকে দৌড়ায়। এই ভাই, রাম হিন্দু ছিল, রাম হিন্দু ছিল, রামের পদবী কি? তো আমি বলছি, রাম মুসলমান ছিলেন, হিন্দু ছিলেন না। যখন পাগলা হয়ে গেল, সে যায় ও যায়, ও ওখানে দৌড়ায়, এদিকে পাগলাটা দৌড়ায়, ওদিকে এই পুরী শিশির বাবুর বেটাটা দৌড়ায়, এ ওদিকে দৌড়ায়। এই ভাই, রাম হিন্দু ছিল, রাম হিন্দু ছিল, রামের পদবী কি? তো আমি বলছি, ಇನ್ನು ಶ್ರೀರಾಮ ಹಿಂದೂ ಅಲ್ಲ, ಶ್ರೀರಾಮ ಮುಸ್ಲಿಂ ಹೇಳಿಕೆ ವಿವಾದ ಆಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ ಶಾಸಕ ಮದನ್ ಮಿಶ್ರಾ. ಅದು ನನ್ನ ವಿಡಿಯೋನೇ ಅಲ್ಲ, ಎಐ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಮದನ್ ಮಿಶ್ರಾ ವಿರುದ್ಧ ಬಿಜೆಪಿ ಹಾಗೂ ಹಿಂದೂ ನಾಯಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ ಶಾಸಕ ಮದನ್ ಮಿಶ್ರಾ. ಬಟ್ ಆದರೆ ನಮಗೆ ನಾವು ವಿಡಿಯೋ ನೋಡ್ತಾ ಇದ್ರೆ ಅದು ಎಐ ಅಂತ ಅನಿಸ್ತಾ ಇಲ್ಲ. ಅವರು ಸ್ವತಃ ಅವರೇ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಅಂತೇಳಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾವಾಗ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಗ್ರಾಸ ಆಗುತ್ತೆ, ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗುತ್ತೆ, ಆಗ ಸಡನ್ ಆಗಿ ಯೂ ಟರ್ನ್ ಹೊಡೆದಿದ್ದಾರೆ ಮದನ್ ಮಿಶ್ರಾ ಅವರು. ಅದು ನಾನು ಆ ಥರ ಮಾತಾಡಿಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಮಾಡಿರುವಂತ ವಿಡಿಯೋ, ಎಐ ವಿಡಿಯೋ ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ. ಬಟ್ ನಮ್ಗೆ ಆ ವಿಡಿಯೋ ನೋಡ್ತಾ ಇದ್ರೆ ಅದು ಎಐ ಜನರೇಟೆಡ್ ವಿಡಿಯೋ ತರ ಕಾಣಿಸ್ತಾ ಇಲ್ಲ. এদিকে পাগলাটা দৌড়ায়, ওদিকে এই পুরী শিশির বাবুর বেটাটা দৌড়ায়, এ ওদিকে দৌড়ায়। এই ভাই, রাম হিন্দু ছিল, রাম হিন্দু ছিল,
রামের পদবী কি? তো আমি বলছি রাম মুসলমান ছিলেন, হিন্দু ছিলেন না।